ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ವ್ಲಾಗನ್ನು ಚಾಲೂ ಮಾಡೀನಿ. ನೋಡ್ತಿರ್ಬೋದು ಇವಾಗ ಟೈಮ್ ಬೆಳಗ್ಗೆ 8:30 ಆಗ್ಯದ. ರೋಹಿತ ಸಾಲಿಗೆ ಹೋಗೋಕೆ ರೆಡಿ ಆಗ್ಯಾನ. ಯೂನಿಫಾರ್ಮ್ ಕೂಡ ಹಾಕೊಂಡಾನ, ಎಲ್ಲನೂ ರೆಡಿಯಾಗಿ ಕೂತಾನ. ನಾಷ್ಟ ಕೂಡ ತಿಂದಿದ್ದಾಗ್ಯದ. ಒಂದು ಇವಾಗ 8:45 ಹೋಗ್ತಾನೆ. ಅಂದರೆ 9:09 10 ನಿಮಿಷ ಕಡಿಮೆ ಇರಾಕಲೇ ಒಂದು ವ್ಯಾನ್ ಬರ್ತದೆ, ಹೋಗ್ತಾನವಾಗ. ಅದಕ್ಕೋಸ್ಕರವಾಗಿ ಪೂರ್ತಿ ರೆಡಿಯಾಗಿ ಕುಂತಾನ. ಇವಾಗ ನೋಡ್ರಿ ತಲೆ ಬಾಚ್ಕೊಂಡ್ರೆ ಬಾಚ್ಕೊಳ್ಳಿಲ್ಲ, ಅದಕ್ಕೆ ನಾನೇ ಬಾಚ್ಲಾಕತ್ತೀನಿ. ಸ್ವಲ್ಪ ಸಿಟ್ಟು ಮಾಡ್ಕೊಳೋಣ, ಯಾಕಂದ್ರೆ ಅವ್ರ ಅಣ್ಣನ ಜೊತೆ ಅದು ಫೋನ್ ಹಚ್ಕೊಡು, ನಾ ಮಾತಾಡ್ತೀನಿ ಅಂತಂದ. ದಿನ ಬೆಳಿಗ್ಗೆ ಅವ್ನು ಫೋನ್ ಹಚ್ತಿದ್ದ. ಇವತ್ತು ಅವಂದು ಅವ್ರ ಅಣ್ಣಂದು ಅಂದ್ರೆ ಮೋಹಿತಂದು ಇಂಡಿಪೆಂಡೆನ್ಸ್ ಡೇ ಅದಲ್ಲ ಫ್ರೆಂಡ್ಸ, ಅದಕ್ಕೆ ಅವ ಡ್ಯಾನ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾನ. ಬೆಳಗ್ಗೆನೇ ಹೋಗ್ಬಿಟ್ಟಾನ. ಅವನಿಗೆ ಫೋನ್ ಹಚ್ಚೋದೇ ಆಗಿಲ್ಲ ಇವತ್ತು. ನೀ ಸುಳ್ಳು ಹೇಳ್ತಿ ಮಮ್ಮಿ, ಫೋನ್ ಹಚ್ಚಿದ್ದ ಮೋಹಿತ, ನೀ ನಾನು ಕೊಡ್ಲಾರ್ಕ ಸುಳ್ಳು ಹೇಳ್ತಿ ಅಂಥೇಳಿ ಅದಕ್ಕೆ ಸಿಟ್ಟು ಮಾಡ್ಕೊಂಡ ನೋಡ್ರಿ. ಅವ ಮೋಹಿತ್ ಇವತ್ತು ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟ ನೋಡ್ರಿ. ಅಂದ್ರೆ ಡ್ಯಾನ್ಸ್ ಅದಂಥೇಳಿ ಅದ್ರೊಳಗೆ ಅವ ಪಾರ್ಟಿಸಿಪೇಟ್ ಮಾಡ್ಯಾನ ಫ್ರೆಂಡ್ಸ. ನನ್ನ ಜೊತೆ ಸುಮ್ಕ ಫೋನ ಮಾತಾಡಲಿ ಇವತ್ತವ. ಒಮ್ಮೆ ಸಂಜೆನ ಬಂದ್ಮ್ಯಾಗ ಫೋನ್ ಹಚ್ಚಿ ಮಾತಾಡಿದ್ರೆ ಅಂತ ಹೇಳಿ ಅವ್ನಿಗೆ ಎಷ್ಟು ಹೇಳಿದ್ರು, ನನಗೂ ಹಚ್ಚಿಲ್ಲ ಅಂತೇಳಿ ಹೇಳಿದ್ರು. ನೀ ಸುಳ್ಳು ಹೇಳ್ತಿ, ಮೋಹಿತ್ ಫೋನ್ ಹಚ್ಚಾನ, ನನಗೆ ಕೊಡ್ಲಾರ್ಕ ನೀ ಸುಳ್ಳು ಹೇಳ್ತಿ ಅಂತೇಳಿ ಸಿಟ್ಟು ಮಾಡ್ಕೊಂಡ ನೋಡ್ರಿ. ಹೆಂಗೋ ಅವ್ನಿಗೆ ರೆಡಿ ಮಾಡಿಬಿಟ್ಟು ಇವಾಗ ಸ್ಕೂಲಿಗೆ ಕಳ್ಸಕ್ಕೆ ಹೊಂಟ ನೋಡ್ರಿ. ಇವಾಗ ಬ್ಯಾಗೆಲ್ಲ ಹಾಕ್ಕೊಂಡ, ಅದೇ ರೀತಿ ಬುತ್ತಿ ಬ್ಯಾಗ್ ಕೂಡ ಕೊಟ್ಟೆ. ಟೈಮ್ ಆಗಿದೆ ಫ್ರೆಂಡ್ಸ, ವ್ಯಾನ್ ಬರೋ ಟೈಮ್ ಆಯಿತು. ಇವಾಗ ರೋಹಿತ್ ಹೋಗ್ಲಕ್ಕ ಎಲ್ಲ ಬ್ಯಾಗ್ ಅದೆಲ್ಲ ಹಾಕ್ಕೊಂಡು ಅದೇ ರೀತಿ ಹೊರಗಡೆ ಬಂದು ಬೂಟ್ ಹಾಕ್ಕೊಳಕತ್ತ ನೋಡ್ರಿ. ಬೂಟ್ ಹಾಕೊಂಡ್ಬಿಟ್ಟು ಈ ಸದ್ದ ಹೋಗ್ತಾನೋ, ಅವನಿಂದ ಅಲ್ತನ ಹೋಗಿ ನಾನು ಕಳಿಸ್ಬರ್ತೀನಿ, ವ್ಯಾನ್ ಏರಿಸಿ ಬರ್ತೀನಿ. ಇವಾಗ ದೇವ್ರ ಪೂಜೆ ಆಗ್ಯದ ಫ್ರೆಂಡ್ಸ. ಆ ಕಡೆ ಹಿಂದಿನ ಮನೆಗೆ ಹೋಗಿ ಪೂಜೆ ಮಾಡಬೇಕು. ಅದೇ ರೀತಿ ರೋಹಿತ್ ಸಾಲಿಗೆ ಹೋದ್ಮ್ಯಾಗ ನಳ ಬಂದ್ಬಿಟ್ಟು ನೋಡ್ರಿ, ನೀರು ತುಂಬಾಕತ್ತೀನಿ. ಅವ ಇದ್ದಾಗ ಬಂದ್ರೆ ನಾವು ಮತ್ತೊಂದು ಸ್ವಲ್ಪ ಒಂದೊಂದು ಕೆಲಸ ಮತ್ತು ಇದೊಂದು ನೀರು ತುಂಬೋದೊಂದು ಕೆಲಸಕ್ಕಿತ್ತು. ಅವ ಹೋದ್ಮ್ಯಾಗ ಬಂದದ್ದು ಪಾಡಾಗ್ಯದ ನೋಡ್ರಿ. ಇವಾಗ ಹೋದ್ಮ್ಯಾಗ ನಾಷ್ಟ ತಿನ್ಬೇಕಂತ ಅಂದ್ಕೊಂಡಿದ್ದೆ. ಈ ನಳ ಒಂದು ಬಂದು ನೀರು ತುಂಬಾಕತ್ತಿ ನೋಡ್ರಿ. ಇವಾಗ ನೀರೇನು ಜಾಸ್ತಿ ತುಂಬೋದಿಲ್ಲ ಫ್ರೆಂಡ್ಸ. ಇವಾಗ ವಾರಕ್ಕೊಮ್ಮೆ ನೀರು ಬರ್ತಾವೆ. ಮೊದಲಾದ್ರೆ ಬೇಸಿಗೆ ಟೈಮ್ದಾಗ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಹಿಂಗೆ ಬಿಡ್ತಿದ್ರು. ಇವಾಗ ಒಂದು ವಾರ ಅನ್ನೋದ್ರಾಗ ಬಿಟ್ಬಿಡ್ತಾರೆ. ಹಂಗಾಗಿ ಜಾಸ್ತಿ ಏನು ಕೊಡಗಳು ತುಂಬಿಲ್ಲ. ಒಂದೆರಡು ಕೊಡ, ಒಂದು ಸಣ್ಣದ ಹಾಂಡೆ ಅದ, ಅದೊಂದು ಇದೊಂದು ಸ್ಟೀಲಿನ ಗುಂಡಿಗೊಂದು ಇಷ್ಟೇ ತುಂಬಿ ನೋಡ್ರಿ. ನಾನು ಇವಕ್ಕೂನಿಷ್ಟು ನೀರು ತುಂಬಿ ಮತ್ತು ಮನೆಯೆಲ್ಲ ಮತ್ತು ನೀರಾಗಿತ್ತು. ಅದನ್ನು ಕೂಡ ಮತ್ತೊಮ್ಮೆ ಒಂದು ಸ್ವಲ್ಪ ಒರೆಸ್ದಂಗೆ ಮಾಡಿದೆ. ಇವಾಗೆಲ್ಲ 2 ಕೊಡ ತುಂಬಿ ನೋಡ್ರಿ ಫ್ರೆಂಡ್ಸ್. ಇವೆರಡೇ ಕೊಡ, ಮೊದಲಿನ ಕೊಡ ಇವೆರಡೇ ಕೊಡ ಇಷ್ಟೇ ಖಾಲಿ ಆಗೋದ್ರಾಗ ಮತ್ತು ನೀರು ಬಂದುಬಿಟ್ಟಿರ್ತಾವೆ. ನೀರೇನು ಜಾಸ್ತಿ ಖರ್ಚಾಗಂಗಿಲ್ಲ, ಹಾಗಾಗಿ ಜಾಸ್ತಿ ಏನು ತುಂಬಲಕ್ಕೆ ಹೋಗಿಲ್ಲ ನೋಡ್ರಿ. ಇವಕ್ಕನ್ನ ಡೈಲಿ ಅಂದರೆ ಅಡುಗೆಗೆ ಅಂಥೇಳಿ ಬಳಸ್ತೇವೆ ಫ್ರೆಂಡ್ಸ್ ನೀರನ್ನು. ಕುಡಿಲಿಕ್ಕೆ ಅಂಥೇಳಿ ಇಲ್ಲೇ ಮನೆ ಮುಂದೆ ಫಿಲ್ಟ್ರ್ ವ್ಯವಸ್ಥೆ ಅದ, ಅಲ್ಲಿ ಹೋಗಿ ಫಿಲ್ಟ್ರ್ ನೀರು ತೊಗೊಂಬರ್ತೇವೆ ನೋಡ್ರಿ ಕುಡಿಲಿಕ್ಕೆ ಅಂಥೇಳಿ. ಇವಕ್ಕೂರ್ನ ಅಡುಗೆಗೆ ಅಂಥೇಳಿ ಅಷ್ಟೇ ಬಳಸ್ತೇವೆ ನೋಡ್ರಿ ನೀರನ್ನು. ಹಂಗಾಗಿ ಜಾಸ್ತಿ ಏನು ಬಳಕೆ ಆಗಂಗಿಲ್ಲ ಇವು. ಅದಕ್ಕೋಸ್ಕರವಾಗಿ ಸ್ವಲ್ಪ ತುಂಬಿ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ಪೈಪನ್ನು ಕೇಲಿಗೆ ಬಿಟ್ಟೇವಿ. ಇವಾಗ ಅದ್ರಾಗ ಮುಂಜಾನೆಗಳು ನೀರು ಬಿಟ್ಟನಂತಂದ್ರೆ ಎಲ್ಲ ಕೆಲಸ ಅಲ್ಲಿದಲ್ಲೇ ಉಳಿದು ಬಿಡ್ತದೆ. ಮತ್ತು ಬೆಳಿಗ್ಗೆ ಒಂದು ಕೆಲಸ ಇರ್ತಾವಲ್ಲ ಫ್ರೆಂಡ್ಸ್, ಅದ್ರೊಳಗೆ ಇದು ನೀರು ತುಂಬಿದೊಂದು ಕೆಲಸ. ಮತ್ತು ಸಂಜೆ ಟೈಮ್ಗೆ ಬಿಟ್ಟನಂದ್ರೆ ಅವಾಗ ಒಂದು ಸ್ವಲ್ಪ ನಿರಾಳ ಅನ್ನಿಸ್ತಿರ್ತದೆ. ಆವಾಗ ನಿಧಾನಕ್ಕೆ ತುಂಬ್ಕೊಂಡ್ರಾಗ್ತಿರ್ತದೆ. ಆದರೆ ಇವಾಗ ಬೆಳಗ್ಗೆನೇ ಬಿಟ್ಬಿಡ್ತಾನೆ ಒಮ್ಮೊಮ್ಮೆ. 5 ಗಂಟೆ ಇನ್ನೂ ಮಲ್ಕೊಂಡಿರ್ತೀವಿ, ಆವಾಗ ಬಿಟ್ಬಿಟ್ಟಿರ್ತಾನೆ ಒಮ್ಮೊಮ್ಮೆ. ಈ ರೀತಿ ಮಾಡ್ತಾ ನೋಡ್ರಿ. ಇವಾಗ ನೀರೆಲ್ಲ ತುಂಬೋದಾಯ್ತು. ಹಾಲು ಕಾಸ್ಬೇಕಂಥೇಳಿ ಅಡುಗೆ ಮನೆಗೆ ಬಂದು ನೋಡ್ರಿ. ಹಾಲು ಕೂಡ ಅಂದ್ರೆ ಬಳತಾಯ್ತು ತೊಗೊಂಬಂದು. ಹಾಲನ್ನೇ ಕಾಸೋದಾಗಿದ್ದಿಲ್ಲ, ನೀರು ತುಂಬೋದು, ಮನೆ ಒರೆಸೋದು ಇದೇ ಕೆಲಸ ಒಳಗೆ. ಹಾಲು ಅಷ್ಟೇ ಬೊಗಣೆ ಹಾಕಿಟ್ಟಿದ್ದೆ. ಲೇಟ್ ಆದ್ರೆ ಮತ್ತೆ ಒಡೆದು ಬಿಡ್ತಾವೆ ಅಂತೇಳಿ ಇವಾಗ ಕಾಸ್ಲಕ್ಕ ಇಟ್ಟು ನೋಡ್ರಿ ಹಾಲು. ನಂದು ಇನ್ನೂ ನಾಷ್ಟ ಕೂಡ ಆಗಿಲ್ಲ ನೋಡ್ರಿ. ರೋಹಿತ ನಾಷ್ಟ ತಿಂದು ಹೋಗ್ಯಾನ. ನಂದು ಇನ್ನೂ ಅವಲಕ್ಕಿ ಮಾಡೀನಿ, ಅದನ್ನು ತಿನ್ನೋದಾಗಿಲ್ಲ. ತಿನ್ಬೇಕಂತ ಅಂದ್ಕೊಂಡಿದ್ದೆ, ಅಡ್ತಿ ನೀರು ಬಂದವಲ್ಲ, ನೀರು ತುಂಬ್ಕೋತ ಕುಂತು ನೋಡ್ರಿ. ಇವಾಗ ನೋಡ್ತಿರ್ಬೋದು ಬೆಳಗ್ಗೆ ಎದ್ದು ಕೂಡಲೇ ಬಾಂಡೆ ತಿಕ್ಕೀನಿ. ಎದ್ದು ಕೂಡಲೇ ಬಾಂಡೆ ತಿಕ್ಕಿದೆ, ರಾತ್ರಿ ತಿಕ್ಕಿದ್ದಿಲ್ಲ ನೋಡ್ರಿ. ಇವಾಗ ಮತ್ತು ನಾಷ್ಟ ಮತ್ತು ಅಡುಗೆ ಸ್ವಲ್ಪ ಅಡುಗೆದೆಲ್ಲ ಆಯ್ತಲ್ಲ, ಮತ್ತೊಂದು ಸ್ವಲ್ಪ ಬಾಂಡೆ ನೋಡ್ರಿ. ಸಿಂಕ್ಳೊಳಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಮತ್ತು ಬಾಂಡೆಗೆ ಹಾಕೋನು ಕೂಡ ಆಮೇಲೆ ತಿಕ್ಬೇಕು ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನಿನ್ನೆ ನಮ್ಮ ತೋಟದಾಗ ರಾಜಗಿರಿ ಪಲ್ಯ ಮತ್ತು ಕರಿಬೇವು ಅಂತಂದಾರ. ಇದನ್ನು ಇಲ್ಲೇ ಬ್ಯಾಗ್ ಒಳಗೆ ಹಾಕಿ ಇಲ್ಲೇ ಹಾಲು ಕೊಟ್ಟಾರಲ್ಲ, ಹಾಲು ಜೊತೆ ಇದನ್ನು ಕೊಟ್ಟರು. ಕಾಯಿಪಲ್ಯದ ಬ್ಯಾಗ ಇಲ್ಲೇ ಇಟ್ಟು ನೋಡ್ರಿ. ಇನ್ನೂ ಕೂಡ ತೆಗ್ದಿಲ್ಲ. ನೀರು ಬಂದವಲ್ಲ, ನೀರಿನ ಗದ್ದಲದೊಳಗೆ ಅಲ್ಲೇ ಇಟ್ಟೀನಿ. ಇವಾಗ ಎಲ್ಲ ಕಾಯಿಪಲ್ಯನೆಲ್ಲ ಸೋಸ್ಬೇಕು ನೋಡ್ರಿ. ಹಂಗೆ ಇವತ್ತು ಪಲ್ಯ ಏನಂದ್ರೆ ಹೆಸರು ಕಾಳೊಳಗೆ ಮೆಂತ್ಯ ಪಲ್ಯ ಇಟ್ಟು ಮಾಡಿ ನೋಡ್ರಿ. ಅದೇ ರೀತಿ ನಾಷ್ಟ ಏನಂದ್ರೆ ಅವಲಕ್ಕಿ ಮಾಡಿದ್ದು ನೋಡ್ರಿ.
ಹೆಸರು ಕಾಳು ಒಳಗೆ ಮೆಂತ್ಯ ಪಲ್ಯ ಇಟ್ಟು ಮಾಡಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ ನೋಡಿರಿ. ಹಾಗೆ ಹೆಸರು ಕಾಳು ಪಲ್ಯ ಹೆಸರು ಕಾಳು ಪಲ್ಯ ಬರೀ ಹೆಸರು ಕಾಳು ಪಲ್ಯ ಮಾಡೋದಕ್ಕಿಂತ ಈ ರೀತಿ ಅದ್ರ ಜೊತೆ ಏನಾದರೂ ಕಾಯಿ ಪಲ್ಯ ಅಂದರೆ ಸಬ್ಬಸ್ಗಿ ಈ ರೀತಿ ಮೆಂತ್ಯ ಪಲ್ಯ ಏನಾದರೂ ಸೇರಿಸಿ ಮಾಡಿದ್ವಿ ಅಂತಂದ್ರೆ ಒಂಥರ ರುಚಿ ಕೊಡ್ತದೆ. ಒಂದು ತಿನ್ನೋರು ಚಪಾತಿ ಮತ್ತೊಂದು ಎಕ್ಸ್ಟ್ರಾ ತಿಂತಾರೆ ನೋಡಿರಿ, ಅಷ್ಟೊಂದು ರುಚಿ ಅನಿಸುತ್ತೆ. ನಾ ಕಾಳು ಪಲ್ಯ ಮಾಡಿದ್ನಿ ಅಂತಂದ್ರೆ ಅದ್ರಾಗ ಈ ರೀತಿ ಏನಾದರೂ ಸಬ್ಬಸ್ಗಿಯರ ಸೇರಿಸ್ತೀನಿ, ಇಲ್ಲಾಂದ್ರೆ ಮೆಂತ್ಯ ಪಲ್ಯರ ಸೇರಿಸ್ಬಿಟ್ಟು ಮಾಡ್ತೀನಿ. ಬರೀ ಕಾಳು ಪಲ್ಯ ನಮಗೆ ಇಷ್ಟ ಆಗಲ್ಲ ನೋಡ್ರಿ, ನಮ್ಮ ಮನೆಗೆ ಯಾರೂ ತಿನ್ನಂಗಿಲ್ಲ. ಹಂಗೆ ನೋಡ್ರಿ ಬೆಳಗ್ಗೆ ಪೂಜೆ ಕೂಡ ಆಗ್ಯದ, ಮಾಡೋದಾಗ್ಯದ. ಇವಾಗ ನೋಡ್ತಿರ್ಬೋದು ರೋಹಿತ್ ಹೋದ್ಮ್ಯಾಗ ಮನೆಯೆಲ್ಲ ಮತ್ತು ಯಾವ ರೀತಿ ಮೆಸ್ಸಿ ಆಗ್ಯದ ಅಂಥೇಳಿ ಎಲ್ಲ ಅಲ್ಲಿದಲ್ಲೇ ಅರ್ಬಿ ಕಳೆದು ಹೋಗ್ಬಿಟ್ಟಿರ್ತಾನೆ. ಇದೊಂದು ಸ್ವಲ್ಪ ನೀಟ್ ಮಾಡ್ಕೋಬೇಕು ನೋಡ್ರಿ. ಹೋದ್ಮ್ಯಾಗ ಈ ರೀತಿ ಮತ್ತು ಮನೆಯೆಲ್ಲ ಒಂದು ಸ್ವಲ್ಪ ನೀಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಬೆಳಿಗ್ಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ನಾನು ಬಟ್ಟೆ ಎಲ್ಲ ತೊಳೆದ ನಾಷ್ಟ ತಿನ್ನೋದಾದ್ಮ್ಯಾಗ ಬಟ್ಟೆ ಕೂಡ ತೊಳೆದು ಹಾಕಿದೆ. ಬೆಳಿಗ್ಗೆನೇ ನೋಡ್ತಿರ್ಬೋದು ಮುಸುಗೆ ಎಷ್ಟು ಇಟ್ಟದ ಅಂಥೇಳಿ, ಬಿಸಿಲನೇ ಇಲ್ಲ. ಮ್ಯಾಗ ನೋಡ್ತಿರ್ಬೋದು ನೀವೇ ಎಷ್ಟೊಂದು ಮುಸುಗೆ ಅನ್ನಿಸ್ತದ ಅಂಥೇಳಿ. ಇಲ್ಲಿ ಪೂರ್ತಿಯಾಗಿ ಮ್ಯಾಗ ಬಂದು ಅರ್ಬಿ ಒಣಗಾಕತ್ತೀನಿ, ಯಾಕಂದರೆ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದು ನೋಡ್ರಿ. ಹಾಗಾಗಿ ಕೆಳಗಡೆ ಒಣಾಕಿದ್ರೆ ಒಣಗೋದಿಲ್ಲ, ಮ್ಯಾಗಾರ ಗಾಳಿ ಒಣಗ್ತಾವ ಅಂಥೇಳಿ ಇಲ್ಲೇ ತೊಗೊಂಬಂದು ಹಾಕಕತ್ತೀನಿ ನೋಡ್ರಿ ಮ್ಯಾಗ ಪೂರ್ತಿ. ಯಾವಾಗ ಮಳೆ ಬರ್ತದ ಗೊತ್ತಿಲ್ಲ, ಅವಾಗ ಮಳೆ ಬಂದಾಗ ಪಟ್ಕನ್ ಹೋಗಿ ತೊಗೊಂಬರ್ಬೇಕು ನೋಡ್ರಿ ಅರ್ಬಿ. ಒಂದು ಸ್ವಲ್ಪ ಪ್ಯಾಂಟ್ ಶರ್ಟ್ ಅವು ಇದ್ದು ಅಲ್ಲ ಫ್ರೆಂಡ್ಸ, ಹಂಗಾಗಿ ಮ್ಯಾಗ ಒಣಗಕ್ಕಂಥೇಳಿ ತೊಗೊಂಬಂದಿನಿ ಇಲ್ಲೇ ಬಟ್ಟೆನ. ಈ ಮಳೆಗಾಲ ಬಂತಂದ್ರೆ ಬಟ್ಟೆದೊಂದು ಕಿರಿಕಿರಿ ನೋಡ್ರಿ, ಒಣಗೋದೇ ಇಲ್ಲ, ಸರಿಯಾಗಿ ಒಣಗೋದೇ ಇಲ್ಲ. ಮತ್ತು ಅವು ಒಣಾಕೋದ್ರಾಗ ಹಿಂಗೆ ತೊಳೆದು ಹಾಕಿ ಒಣಾಕಿರ್ತೀವಿ, ಮಳೆ ಬಂದುಬಿಡ್ತದೆ. ಮತ್ತು ಅವ್ರು ತೆಗೆದು ಒಳಗೆ ಹಾಕಿದ್ವಿ ಅಂದ್ರೆ ಬಟ್ಟೆ ಎಲ್ಲ ಹಸಿ ಇದ್ದು ಒಂಥರ ವಾಸನೆ ಬರ್ತಾವೆ. ಬಟ್ಟೆ ಒಣಾಕೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಡ್ತದೆ ನೋಡ್ರಿ. ಹಾಗಾಗಿ ಜಲ್ದಿ ಬಟ್ಟೆ ಒಣಗಲಿ ಅಂಥೇಳಿ ಇಲ್ಲೇ ಮ್ಯಾಗ ತಂದು ಹಾಕಕತ್ತೀನಿ. ನೋಡಬೇಕು ಮಳೆ ಬರ್ತದೇನೋ ಅಂಥೇಳಿ ಬಂದು ತೊಗೋಬೇಕು ನೋಡ್ರಿ. ಮಳೆ ಬರೋದ್ರಾಗ ಬಂದು ಬಟ್ಟೆ ತೊಗೋಬೇಕು ನೋಡ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ, ನಾನು ಕಾಯಿಪಲ್ಯ ಸೋಸ್ಬೇಕಂತ ಕೂತೀನಿ. ಬಟ್ಟೆ ತೊಳೆದಾಯ್ತು ಮತ್ತು ಅದೇ ರೀತಿ ನಾಷ್ಟ ಕೂಡ ತಿನ್ನೋದಾಯ್ತು, ನೀರು ತುಂಬೋದಾಯ್ತು, ಎಲ್ಲ ಮನೆಗಿನೆಲ್ಲ ಒರೆಸೋದಾಯ್ತು ನೋಡ್ರಿ. ಎಲ್ಲ ಕೆಲಸ ಆದ್ಮ್ಯಾಗ ಇವಾಗ ಖಾಲಿ ಕೂತೀನಲ್ಲ ಫ್ರೆಂಡ್ಸ, ಹಂಗಾಗಿ ಕಾಯಿಪಲ್ಯ ಸೋಸ್ಬೇಕು ಅಂಥೇಳಿ, ಅಂದ್ರೆ ನಮ್ಮ ತೋಟದಾಗ ತಂದಿತ್ತಲ್ಲ ಇದನ್ನು ಸೋಸ್ಬೇಕಂಥೇಳಿ ಇವಾಗ ಕೂತೀನಿ ನೋಡ್ರಿ. ಈ ಕರಿಬೇವು ಮತ್ತು ರಾಜಗಿರಿ ಪಲ್ಯ ಎರಡನ್ನೂ ಕೂಡ ಸಪ್ರೇಟ್ ಸೋಸ್ಬಿಟ್ಟು ಒಂದು ಕ್ಯಾರಿ ಬ್ಯಾಗ್ದಾಗ ಕಟ್ಟಿ ಫ್ರಿಜ್ನಾಗ ಇಟ್ಬಿಡ್ತೀನಿ ನೋಡ್ರಿ. ನಾ ಯಾವಾಗ ಮಾಡ್ತೀನಿ ಅವಾಗ ತೊಗೊಂಡ್ಬಿಟ್ಟು ಒಂದೆರಡು ಸಲ ನೀರು ಹಾಕಿ ತೊಳೆದು ಎಣ್ಣೆ ಬೆಳ್ಳುಳ್ಳಿ ಹಾಕಿ ಪಾಣೆ ಕೊಟ್ಟು ಮಾಡಿದ್ರೆ ಪಲ್ಯ ಭಾಳ ರುಚಿ ಕೊಡ್ತದೆ ನೋಡ್ರಿ. ಈ ಪಲ್ಯನ ರೊಟ್ಟಿ ಜೊತೆ ತಿಂದ್ರಂದ್ರೆ ಭಾಳ ರುಚಿ, ಅಂದ್ರೆ ಭಾಳ ಬಿಸಿ ರೊಟ್ಟಿ ಜೊತೆ ತಿಂದ್ರೆ ಭಾಳ ರುಚಿ ಆಗುತ್ತೆ ನೋಡ್ರಿ ಈ ಪಲ್ಯ. ಇವಾಗ ನೋಡ್ರಿ ಟಿವಿ ನೋಡ್ಕೋತ ನಾನು ಈ ಪಲ್ಯನ ಸೋಸ್ಲಾಕತ್ತೀನಿ. ಮಧ್ಯಾಹ್ನ ಅಡುಗೆ ಕೆಲಸ ಏನಿಲ್ಲ ಫ್ರೆಂಡ್ಸ, ರೋಹಿತ್ಗೆ ಚಪಾತಿ ಮಾಡಿದ್ನಲ್ಲ, ಅವಾಗ ನಾನು ಕೂಡ ಒಂದೆರಡು ಚಪಾತಿ ಮಾಡಿ ಇಟ್ಕೊಂಡಿನಿ. ಪಲ್ಯ ಚಪಾತಿ ತಿಂದ್ರೆ ಆಯ್ತಂತ ಹೇಳಿ ಅಷ್ಟೇ ಬಿಟ್ಟಿನಿ. ಸಂಜೆಗೆ ಅಡುಗೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.